ಎಲ್ಲರಿಗೂ ನಮಸ್ಕಾರ. ರ್ಯಾಂಕ್ ಬುಕ್ಕಿಂದ ಇಂಡಸ್ಟ್ರಿ ರೆಡಿ ವೆಬ್3 ಬ್ಯಾಚ್ ಶುರುವಾಗಿದೆ. ಈ ಒಂದು ಕೋರ್ಸ್ನಲ್ಲಿ ನಾವು ವೆಬ್3 ಅಂದರೆ ಏನು, ಹಾಗೆ ಇದರಲ್ಲಿ ಏನೇನು ಜಾಬ್ ಆಪರ್ಚುನಿಟಿ ಸಿಗುತ್ತೆ, ಯಾವ್ಯಾವ ಸರ್ಟಿಫಿಕೇಟ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀವಿ. ವೆಲ್ಕಮ್ ಟು ದ ಫ್ಯೂಚರ್ ಆಫ್ ದಿ ಇಂಟರ್ನೆಟ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವೆಬ್3. ಸೊ ಹಾಗಾದರೆ ವೆಬ್3 ಅಂದರೆ ಏನು? ವೆಬ್3 ಇಸ್ ನಥಿಂಗ್ ಬಟ್ ಎ ಥರ್ಡ್ ಜನರೇಷನ್ ಆಫ್ ಇಂಟರ್ನೆಟ್ ಬಿಲ್ಟ್ ಆನ್ ಬ್ಲಾಕ್ ಚೈನ್ ಟೆಕ್ನಾಲಜಿ. ಸೊ ವೇಟ್, ಇದು ಥರ್ಡ್ ಜನರೇಷನ್ ಆಫ್ ಇಂಟರ್ನೆಟ್ ಅನ್ನೋದಾದರೆ ಫಸ್ಟ್ ಜನರೇಷನ್ ಯಾವುದು, ಸೆಕೆಂಡ್ ಲೆಟ್ಸ್ ಸ್ಟಾರ್ಟ್ ವಿತ್ ದ ಹಿಸ್ಟ್ರಿ ಆಫ್ ದಿ ವೆಬ್. ಮೊದಲಿಗೆ ಬಂದು ವೆಬ್ 1.0, ಇದನ್ನು ಫಸ್ಟ್ ಜನರೇಷನ್ ಆಫ್ ಇಂಟರ್ನೆಟ್ ಅಂತ ಕರಿತೀವಿ ಆ್ಯಂಡ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಸ್ಟ್ಯಾಟಿಕ್ ವೆಬ್. ಸೊ ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಆಗಿ ನ್ಯೂಸ್ ಪೇಪರ್ನ ಕನ್ಸಿಡರ್ ಮಾಡ್ಬೋದು. ಇಟ್ ಆ್ಯಕ್ಟ್ಸ್ ಲೈಕ್ ಅ ರೀಡ್ ಓನ್ಲಿ, ರೈಟ್? ವಿ ಕಾಂಟ್ ಮಾಡಿಫೈ ಆರ್ ವಿ ಕಾಂಟ್ ಚೇಂಜ್ ಎನಿ ಡೇಟಾ, ರೈಟ್? ಸೊ ಇದನ್ನು ನಾವು ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ವೆಬ್ 1.0ಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ವೆಬ್ 2.0, ಇಟ್ ಈಸ್ ದ ಸೆಕೆಂಡ್ ಜನರೇಷನ್ ಆಫ್ ಇಂಟರ್ನೆಟ್. ಪ್ರೆಸೆಂಟ್ ಇಟ್ ಸ್ಟಾರ್ಟ್ ಫ್ರಮ್ 2000 ಟು ಪ್ರೆಸೆಂಟ್ ಕೂಡ ನಾವು ವೆಬ್ 2.0ನ ಯೂಸ್ ಮಾಡ್ತಿದ್ದೀವಿ. ಇದಕ್ಕೆ ನಾವು ಸೋಷಿಯಲ್ ವೆಬ್ ಅಂತ ಕರಿತೀವಿ. ನಿಮಗೆ ಗೊತ್ತು, ಇದು ಸೋಷಿಯಲ್ ಮೀಡಿಯಾ ಯುಗ ಅಂತ ಪ್ರೆಸೆಂಟ್ಲಿ. ಫಾರ್ ಎಕ್ಸಾಂಪಲ್ ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆನ್ಲೈನ್ ಮಾರ್ಕೆಟಿಂಗಲ್ಲಿ ಅಮೆಝಾನ್ ಆಗಿರ್ಬೋದು, ಮೀನ್ಸ್ ಇದರಲ್ಲಿ ನಾವು ಯೂಸರ್ ಐ ಡಿ ಕ್ರಿಯೇಟಿಂಗ್ ಮಾಡ್ತೀವಿ, ಶೇರ್ ಮಾಡ್ತೀವಿ, ಅಂದರೆ ಯೂಸರ್ ಮಧ್ಯೆ ಒಂದು ಇಂಟರಾಕ್ಷನ್ ಬಿಲ್ಡ್ ಆಗಿದೆ, ರೈಟ್? ಸೊ ಇಲ್ಲಿ ನಾವು ರೀಡ್ ಕೂಡ ಡೇಟಾನ ರೀಡ್ ಕೂಡ ಮಾಡ್ಬೋದು ಆ್ಯಂಡ್ ರೈಟ್ ಕೂಡ ಮಾಡ್ಬೋದು. ಸೊ ದಿಸ್ ಇಸ್ ದ ಒನ್ ಆಫ್ ದ ಅಡ್ವಾಂಟೇಜ್ ಆಫ್ ದ ವೆಬ್ 2.0 ಅಂತ ಹೇಳ್ಬೋದು. Due to lack of privacy and lack of transparency, we have been switched to the Web 3.0. ಹಾಗಾದರೆ Web 3.0 ಅಂದರೆ ಏನು? ಇಟ್ ಇಸ್ ಅ ಥರ್ಡ್ ಜನರೇಷನ್ ಆಫ್ ಇಂಟರ್ನೆಟ್, ನಾನು ಹಾಗೆ ಹೇಳ್ದಂಗೆ. ಆ್ಯಂಡ್ ಇದರಲ್ಲಿ ನಾವು ಡಿಫ್ರೆಂಟ್ ಟೆಕ್ನಾಲಜೀಸ್ ಯೂಸ್ ಮಾಡಿದ್ದೀವಿ, ದಟ್ ಈಸ್ ಡಿಸೆಂಟ್ರಲೈಸ್ಡ್ ಸಿಸ್ಟಮ್. ಸೊ ಹಾಗಾದರೆ ಡಿಸೆಂಟ್ರಲೈಸ್ ಸಿಸ್ಟಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್, ಈಗ ಸೆಂಟ್ರಲೈಸ್ಡ್ ಅಥಾರಿಟಿಲಿ ಯಾವುದಾದ್ರೂ ಡೇಟಾ ಫೇಲ್ ಆದರೆ ಉಳಿದಿರೋವಂಥ ನೆಟ್ವರ್ಕ್ ಅದನ್ನು ಪ್ರಾಸೆಸ್ ಮಾಡಿ ಕಂಟಿನ್ಯೂ ಮಾಡುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಅಂತಲೇ ನಾವು ಹೇಳ್ಬೋದು. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ದಿ ವೆಬ್ 3.0. ವೆಬ್ 3.0ನ ನಾವು ಬರೀ ಥಿಯೋರಿಟಿಕಲ್ ಕಾನ್ಸೆಪ್ಟ್ ಅಂತ ಕರಿತೀವ? ನೋ, ಇದನ್ನು ನಾವು ಇನ್ನು ಇನೋವೇಟಿವ್ ವೇ ಅಲ್ಲೂ ಕೂಡ ಯೂಸ್ ಮಾಡ್ಕೋಬೋದು. ಮೊದಲಿಗೆ ಬಂದು ಡೆಫಿ ಅಂದರೆ ಡಿಸೆಂಟ್ರಲೈಸ್ಡ್ ಫಿನಾನ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಡಿ ಆ್ಯಪ್ಸ್ ಅಂದರೆ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನ್, ಅಂದರೆ ಬ್ಲಾಕ್ ಚೈನ್ ನೆಟ್ವರ್ಕ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಅಪ್ಲಿಕೇಶನ್ನ ಬಿಲ್ಡ್ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಕಲಿತೀವಿ. ಇದಲ್ಲದೆ ಕೂಡ NFTs ಆಗಿರ್ಬೋದು, CAO ಆಗಿರ್ಬೋದು, ಈ ಥರ ತುಂಬಾ ಅಪ್ಲಿಕೇಶನ್ಸ್ ನಾವು ವೆಬ್ 3ನ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡ್ತೀವಿ. ಇಫ್ ಯು ವಾಂಟ್ ದ ಇನ್ಫಾರ್ಮೇಷನ್, ಚೆಕ್ ದ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.